ಸಣ್ಣ ಚಿಗುರು ಇದ್ದಾಗ ಚಿಗುಟಲು ಎತ್ತಿಸುವರು, ದೊಡ್ಡ ಮರವಾಗಿ ಬೆಳೆದಾಗ ಅದರ ನೆರಳನ್ನ ಆಚರಿಸಿ ಬರುವರು. ಅದು ಕೇಡು ಬಯಸುವವರಿಗೂ ನೆರಳನ್ನ ನೀಡ್ತದೆ, ಒಳ್ಳೆ ಮಾಡುವವರಿಗೂ ನೆರಳನ್ನ ಹಣ್ಣನ್ನ ನೀಡ್ತದೆ. ಅಂತಹ ಸಸಿಗೆ ನೀರಿರುವ ಮುಖೇನ ಈ ಭವ್ಯ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದಂತಹ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಇದೀಗ ಈ ಕಂದಾಯ ಇಲಾಖೆಯಲ್ಲಿ ವಿವಿಧ ಫಲಾನುಭವಿಗಳಿಗೆ ಸರ್ಟಿಫಿಕೇಟ್ ಹಾಗೂ ಪತ್ರಗಳ ವಿತರಣಾ ಕಾರ್ಯಕ್ರಮ ವೇದಿಕೆ ಮೇಲೆ ಪ್ರಾರಂಭವಾಗ್ತಾ ಇದೆ. ಪ್ರಥಮದಲ್ಲಿ ದರಖಾಸ್ತು ಕೂಡಿ ಪಹಣಿ ವಿತರಣೆ ಕಾರ್ಯಕ್ರಮ. ವಿವಿಧ ಫಲಾನುಭವಿಗಳು ಅದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳ ಹಸ್ತದಿಂದ ಪಡಿತಾ ಇದ್ದಾರೆ. ಎರಡು ಚಪ್ಪಾಳೆಯನ್ನ ನೀಡುವ ಮುಖ್ಯನ ತಾಲೂಕುಗಳ ಕಾರ್ಯಕ್ರಮದಲ್ಲಿ ಕಂದಾಯ ಗ್ರಾಮದ ಹಕ್ಕುಪತ್ರದ ಫಲಾನುಭವಿಗಳು ತಯಾರಿಯಲ್ಲಿರಬೇಕು. ಗ್ರಾಮ ಕೊಕ್ಕಟ್ನೂರು, ಕೆಜಿ ಕಲ್ಮಡಿ, ಶ್ರೀ ವಿ.ಎಸ್. ಪೂಜಾರಿ, ಶ್ರೀ ರವಿ ಶಿವಲಿಂಗ್ ದೊಡ್ಮಣಿ, ಶ್ರೀ ಗೂಳಪ್ಪ ಬಾಳಪ್ಪ ಮ ಪೂಜಾರ್, ಶ್ರೀ ಮುರೆಪ್ಪ ಭೀಮಪ್ಪ ಸನದಿ, ಶ್ರೀ ಮುರೆಪ್ಪ ಸತ್ಯಪ್ಪ ದ್ಯಾಮಣ್ಣವರ್, ಶ್ರೀ ರಮೇಶ್ ಬಸಪ್ಪ ದ್ಯಾಮಣ್ಣವರ್, ಶ್ರೀ ರಾಜು ಮಾರುತಿ ಸಾಳುಗೆ, ಶ್ರೀ ಸಿದ್ದು ಬಸಪ್ಪ ಜತ್ತಿ, ಶ್ರೀ ದುಂಡಪ್ಪ ಮಹಾದೇವ್ ಕವಟಗಿ, ಶ್ರೀ ಅಶೋಕ್ ತಮ್ಮಣ್ಣ ಈಚೇರಿ, ಶ್ರೀ ಮಾರುತಿ ಶಿವಪ್ಪ ಸನ್ನತಿ. ಅಥಣಿ ತಾಲೂಕಿಂದ ಆಗಮಿಸಿರುವಂತಹ ಕಂದಾಯ ಗ್ರಾಮದ ಹಕ್ಕುಪತ್ರವನ್ನ ಪಡಿತಾ ಇರುವಂತಹ ಫಲಾನುಭವಿಗಳು ವೇದಿಕೆಯನ್ನ ಅಲಂಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಈ ಪಾವತಿ ವಾರಸುದಾರರಿಗೆ ಪಹಣಿ ವಿತರಣೆಯ ಫಲಾನುಭವಿಗಳು ತಯಾರಿಯಲ್ಲಿರಬೇಕು. ಬೆಳಗಾವಿ ತಾಲೂಕಿನಿಂದ ಈ ಪಾವತಿಯ ಫಲಾನುಭವಿಗಳು ನಿತಿನ್ ಕಲ್ಲಪ್ಪ ಗುರವ್, ಸರಸ್ವತಿ ನಾರಾಯಣ್ ಸುತಾರ್, ಶಿಲ್ಪಾ ಮಾರುತಿ ಕಡೋಲ್ಕರ್, ವಿನೋದ್ ಅಶೋಕ್ ಸುತಾರ್, ರೇಣುಕಾ ಶಿವಾಜಿ ಚೌಹಾಣ್. ಈ ಫಲಾನುಭವಿಗಳು ವೇದಿಕೆಗೆ ಆಗಮಿಸಬೇಕು. ಇದೀಗ ಕಂದಾಯ ಗ್ರಾಮದ ಹಕ್ಕುಪತ್ರ ವಿತರಣೆ ಆಗ್ತಾ ಇದೆ. ವೇದಿಕೆ ಮೇಲೆ ಒಂದು ಚಪ್ಪಾಳೆಯನ್ನ ನೀಡ್ತಾ ಧನ್ಯವಾದಗಳು. ಇದೀಗ ಈ ಪಾವತಿಯ ಫಲಾನುಭವಿಗಳು ನಿತಿನ್ ಕಲ್ಲಪ್ಪ ಗುರವ್, ಸರಸ್ವತಿ ನಾರಾಯಣ್ ಸುತಾರ್, ಶಿಲ್ಪಾ ಮಾರುತಿ ಕಡೋಲ್ಕರ್, ವಿನೋದ್ ಅಶೋಕ್. ಬೆಳಗಾವಿ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ, ಇವತ್ತು ಪ್ರಪ್ರಥಮ ಬಾರಿಗೆ ಕಂದಾಯ ಸಚಿವನಾಗಿ ಬೆಳಗಾವಿಗೆ ಬಂದು ಈ 7 ಜಿಲ್ಲೆಗಳು ನಮ್ಮ ಬೆಳಗಾವಿ ಡಿವಿಷನ್ ಏನಿದೆ, ರೆವಿನ್ಯೂ ಡಿವಿಷನ್, ಇಲ್ಲಿನ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಈ ವರ್ಷ
ಮಳೆ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು, ಅದರಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಜನರಿಗೆ ಉದ್ಯೋಗ ಒದಗಿಸ್ತಕ್ಕಂಥ ಸಮಸ್ಯೆ ಮತ್ತು ಯಾವ ರೀತಿ ಬೆಳೆಗಳು ನಾಶ ಆಗಿದೆ ಅಥವಾ ಬೆಳೆಗಳು ಆಗಲೇ ಇಲ್ಲ, ಅದರ ಫಲಿತಾಂಶ ಜನರುಗಳ ಮೇಲೆ ಯಾವ ರೀತಿ ಆಗಿರ್ತದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೊಳ್ಳೋದಕ್ಕೆ ಇಲಾಖೆ ವತಿಯಿಂದ ನಾವೆಲ್ಲ ನಮ್ಮ ಅಧಿಕಾರಿಗಳು, ಇಡೀ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಹಿಡಿದು ಎಲ್ಲ ಆಯುಕ್ತರು ಕೂಡ ಇವತ್ತು ಈ ಸಭೆಯಲ್ಲಿ ಆಗಮಿಸಿದ್ದಾರೆ. ಮತ್ತು ಕೇಳೋದಿಲ್ಲ ಅವ್ರಿಗೆ, ಕೇಳ್ತದ? ಅದಕ್ಕಾಗಿ ಇವತ್ತು ಇಡೀ 7 ಜಿಲ್ಲೆಯ ಅಧಿಕಾರಿಗಳನ್ನು, ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ಸು, ತಹಶೀಲ್ದಾರ್ ಅವ್ರನ್ನ ಕರೆದಿಲ್ಲ. ಯಾಕೆಂದರೆ ಅವರು ಈಗ SIR ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅವ್ರನ್ನ ಕರೆದಿಲ್ಲ. ಈ ಸಭೆಯಲ್ಲಿ ಮುಖ್ಯವಾಗಿ ನಾವು ಈ ವಿಚಾರಗಳನ್ನು ನಾವು ಪರಿಶೀಲನೆ ಮಾಡ್ತೇವೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಬರದ ಛಾಯೆ ಕಾಣಿಸ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. 7 ಜಿಲ್ಲೆಯಲ್ಲಿ ಕೂಡ ಮಳೆ ಅತ್ಯಂತ ಕಡಿಮೆ. ಜೂನ್ ತಿಂಗಳಲ್ಲಿ ವಾಡಿಕೆ ಮಳೆ ಏನಿತ್ತು ಅದಕ್ಕೆ ಕೇವಲ 25-30% ಮಾತ್ರ ಆಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇನ್ನು ಅಂಕಿಅಂಶಗಳನ್ನು ನಾನು ರಿವ್ಯೂ ಮಾಡಿದಾಗ ಸ್ಪಷ್ಟವಾಗಿ ಚಿತ್ರ ಗೊತ್ತಾಗುತ್ತೆ. ಎಲ್ಲ ರಿಸರ್ವಾಯರ್ಸ್ಗಳು ಕೂಡ, ಈ ಭಾಗದಲ್ಲಿರ್ತಕ್ಕಂಥ ರಿಸರ್ವಾಯರ್ಸು ಅತ್ಯಂತ ಕೆಳಮಟ್ಟಕ್ಕೆ ಬಂದಿದ್ದಾವೆ. ಬಹುಶಃ ಈಗ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಮಳೆ ಬರದೇ ಹೋದರೆ ಇತಿಹಾಸದಲ್ಲೇ ಯಾವತ್ತೂ ಕೂಡ ಇಂಥ ಪರಿಸ್ಥಿತಿ ಇರಲಿಕ್ಕಿಲ್ಲ. ಆ ಸಂದರ್ಭಕ್ಕೆ ನಾವು ಮುಟ್ತೇವೆ. ಅದಕ್ಕಾಗಿ ಇವತ್ತು ನಾವು ಎಚ್ಚರಿಕೆ ಕ್ರಮ ತೆಗೆದುಕೊಂಡು ಏನು ಮಾಡಬೇಕು, ಕುಡಿಯೋ ನೀರನ್ನು ಯಾವ ರೀತಿ ನಾವು ಜನಗಳಿಗೆ ಒದಗಿಸಬೇಕು, ಅದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಚರ್ಚೆ ಮಾಡಿ ಈಗಾಗಲೇ ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ನಾವು ಮಾಡಿಕೊಂಡಿದ್ದೇವೆ ರಾಜ್ಯ ಮಟ್ಟದಲ್ಲಿ. ಅದನ್ನು ಪ್ರತಿ ಜಿಲ್ಲೆಗೂ ಕೂಡ ನಾವು ಆ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೇವೆ. ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. ಅವರಿಗಾಗಲೇ ಈಗ ನಾವು ಪ್ರತಿ ಜಿಲ್ಲಾಧಿಕಾರಿಗಳ ಹತ್ರ PD ಅಕೌಂಟ್ನಲ್ಲಿ ಹಣ ಇಟ್ಟಿದ್ದೇವೆ. ಕನಿಷ್ಠ ಕುಡಿಯೋ ನೀರಿಗೆ ಒಂದಕ್ಕೆ ನಾವು ಈಗಾಗಲೇ 5 ಕೋಟಿ ಹಣವನ್ನು ಇಟ್ಟಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ. ಆಮೇಲೆ ಕಾಮಗಾರಿಗೆ ಅದಕ್ಕೆಲ್ಲ ಬೇರೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೀವಿ.